ಸೇರಿ ನೀವು ಬಂದು ನಿಮ್ಮ ಚುನಾವಣಾ ಆಯ್ಕೆ ಪತ್ರವನ್ನು ನೀವು ತೆಗೆದುಕೊಳ್ಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರಿಂದ ನಾನು ಇಲ್ಲಿ ಬಂದಿದ್ದೇನೆ. ಇಲ್ಲಾಂದ್ರೆ ಯೂಶುವಲಿ ನಾವು ಲೆಟರ್ ಕಳಿಸಿ ಅದನ್ನು ತರಿಸ್ಕೊಳ್ತೀವಿ. ಇವೇನೇ ಆಗಲಿ, ನನ್ನ ಜೀವನದಲ್ಲಿ ಸತತವಾಗಿ ಈ ಅವಕಾಶಗಳನ್ನು ಸಿಗ್ತಾ ಇರ್ತಕ್ಕಂಥದ್ದು ಇದು ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಕೊಡುಗೆ. ಇಂದಿರಾ ಗಾಂಧೀಜಿಯವರು ಹಿಡ್ಕೊಂಡು ಸೋನಿಯಾ ಗಾಂಧಿಯವರವರೆಗೆ ನನಗೆ ಅವಕಾಶಗಳು ಸಿಕ್ಕಿವೆ ಮತ್ತು ವಿಶೇಷವಾಗಿ ನನಗೆ ಕೆಲಸ ಮಾಡ್ತಕ್ಕಂಥ ಮತ್ತು ಪಕ್ಷದ ತತ್ವದ ಮೇಲೆ ನಂಬಿಕೆ ಇರ್ತಕ್ಕಂಥ ನನ್ನ ಒಂದು ವಿಶೇಷವಾದಂಥ ನಂಬಿಕೆ ನನಗೆ ಸಹಾಯ ಮಾಡಿದೆ. ಮತ್ತು ಇದರಿಂದ ಬೇರೆಯವರಿಗೂ ಒಂದು ಪ್ರೋತ್ಸಾಹ ಸಿಗ್ತದೆ. ಯಾಕಂದ್ರೆ ನಾವು ಕೆಲಸ ಮಾಡಿದ್ರೆ ಅಥವಾ ತತ್ವದ ಮೇಲೆ ನಂಬಿಕೆ ಇಟ್ಟು ನಡ್ಕೊಂಡು ಹೋದ್ರೆ ಜನ ಬೆಂಬಲಿಸ್ತಾರೆ ಅಂತ. ಅದಕ್ಕೆ ನನ್ನ ವಿಶೇಷವಾದಂಥ ಧನ್ಯವಾದಗಳು ಮೇಡಮ್ ಸೋನಿಯಾ ಗಾಂಧೀಜಿಯವರಿಗೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ, ವಿಶೇಷವಾಗಿ ಯಾವ ಮತಕ್ಷೇತ್ರದಿಂದ ನಾನು ಆರಿಸಿ ಬರ್ತೇನೆ ಅಲ್ಲಿಂದ ಜನನು ಕೂಡ ನನಗೆ 16 ವರ್ಷ ಬೆಂಬಲಿಸಿದ್ದಾರೆ. ಅವರಿಗೂ ಕೂಡ ನಾನು ನೆನೆಸ್ಕೊಳ್ತೇನೆ. ಮತ್ತು ರಾಹುಲ್ ಗಾಂಧೀಜಿಯವರು ಬಹಳಷ್ಟು ನನ್ನ ಜೊತೆಯಲ್ಲಿದ್ದು ನನಗೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು, ನನಗೆ ಬೆಂಬಲ ನೀಡ್ತಕ್ಕಂಥದ್ದು ಮತ್ತು ನನ್ನ ಜೊತೆಯಲ್ಲಿ ಯಾವಾಗಲೂ ಸ್ವಾರ್ಥತೆಯಿಂದ ವರ್ತಿಸಿ ಅವರು ಒಂದು ವಿಶೇಷವಾದಂಥ ಅವರು ಗುಣವನ್ನು ನಾನು ಮೆಚ್ಚುತ್ತೇನೆ. ಅದಕ್ಕೆ ನಮಗೆ ಪುನಃ ರಾಹುಲ್ ಗಾಂಧಿ ಜೊತೆಯಲ್ಲಿ, ಸೋನಿಯಾ ಗಾಂಧೀಜಿಯವರ ಜೊತೆಯಲ್ಲಿ ಕೆಲಸ ಮಾಡೋಕ್ಕೆ ಕರ್ನಾಟಕ ಜನತೆ ಅವಕಾಶ ಮಾಡಿಕೊಟ್ಟಿದೆ. ಅವರೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೇನೆ. ಯಾಕಂದರೆ ಯಾವಾಗಲೂ ಯಾವುದೇ ಒಂದು ಕೆಲಸದಲ್ಲಿ ಅಥವಾ ವಿಶೇಷವಾಗಿ ರಾಜಕಾರಣದಲ್ಲಿ ಮೀಡಿಯಾ ಸಪೋರ್ಟ್ ಇಲ್ಲದೆ ಅಥವಾ ಮೀಡಿಯಾ ಬೆಂಬಲ ಇಲ್ಲದೆ, ಪತ್ರಿಕೆ ಬೆಂಬಲ ಇಲ್ಲದೆ ಯಾರೂ ಕೂಡ ಜನರಿಗೆ ಪರಿಚಿತರಾಗೋದಿಲ್ಲ. ಜನರಿಗೆ ಪರಿಚಿತರಾಗಬೇಕು. ನಿಮ್ಮ ಇರ್ತಕ್ಕಂಥ ಸ್ವಭಾವದ ಬಗ್ಗೆ ಅಥವಾ ನಿಮ್ಮಲ್ಲಿ ಇರ್ತಕ್ಕಂಥ ಒಳ್ಳೆ ಗುಣಗಳನ್ನು ಅಥವಾ ನಿಮ್ಮ ಲೋಕ ದೋಷಗಳನ್ನು ಎತ್ತಿ ಹಿಡಿತಕ್ಕಂಥವ್ರು, ತೋರಿಸ್ತಕ್ಕಂಥವ್ರು ಮೀಡಿಯಾದ. ಇತ್ತೀಚೆಗೆ ಬೇರೆ ವಿಚಾರ. ಆದ್ರೆ ನಾನೇನು ಪಾಲಿಟಿಕ್ಸ್ನಾಗ ಇಲ್ಲಿ ಈ ವಿಧಾನಸೌಧದಲ್ಲಿ 72ರಲ್ಲಿ ಕಾಲಿಟ್ಟಿದ್ದೇನೆ. ಆವಾಗಿನಿಂದ ನಾನು ನೋಡಿ ಅನೇಕ ಏರುಪೇರುಗಳು ನೋಡಿದ್ದೇನೆ. ಅದಕ್ಕೆ ಈಗ ಸ್ವಲ್ಪ ಬದಲಾವಣೆ ಆಗಿದೆ. ಅಲ್ಲಿ ಇಲ್ಲಿ ಸ್ವಲ್ಪ ಮೀಡಿಯಾದಾಗ ಮೊದಲು ಹಾಗಿರ್ತಿರ್ಲಿಲ್ಲ. ಏನಾರ ಇದ್ರೆ ಬಂದು ಜನ ಪ್ರೀತಿಯಿಂದ ಕಾಣ್ತಿದ್ರು, ನಾವು ಅಷ್ಟೇ ಪ್ರೀತಿಯಿಂದ ಈಗೆಲ್ಲ ಸಾಕಷ್ಟು ಜನ ಬಾಯಸ್ಡು ಇರ್ತಾರೆ, ಪ್ರಿಜುಡಿಸ್ ಇರ್ತಾರೆ. ಯಾಕಂದ್ರೆ ಸರ್ಕಾರ ಒತ್ತಡನೂ ಕೂಡ ಕೆಲವು ಕಡೆ ಇರೋದ್ರಿಂದ ಅದು ಸ್ವಲ್ಪ ಅವರು ವಿಚಲಿತರಾಗಿದ್ದಾರೆ. ಯಾಕಂದ್ರೆ ಕಾರ್ಪೊರೇಟ್ ಕಂಪನಿಗಳು ಇದನ್ನ ಮೀಡಿಯಾ ಇವತ್ತು ಅವ್ರ ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಉದ್ಯಮದಾರ ಕೈಯಲ್ಲಿವೆ. ಮೊದಲು ಆಗಿರಲಿಲ್ಲ. ಜರ್ನಲಿಸ್ಟು ಅಥವಾ ಟಿವಿ ಚಾನೆಲ್ಸು ಯಾವಾಗಲೂ ಕೂಡ ನಿಷ್ಪಕ್ಷಪಾತವಾಗಿ ತನ್ನ ಅನಿಸಿಕೆಗಳನ್ನು ಅಥವಾ ಬೇರೆಯವರ ಹೇಳಿಕೆಗಳನ್ನು ತೆಗೆದುಕೊಂಡು ಮುಂದೆ ಸಾಗ್ತಿದ್ರು. ಆದರೆ ಈಗ ದೊಡ್ಡ ಪ್ರಮಾಣದಲ್ಲಿ ಈ ಉದ್ಯಮದಾರ ಇದರಲ್ಲಿ ಇಳಿದು ಅವರು ವಿಚಾರಗಳನ್ನು ಆ ಒಂದು ಮೀಡಿಯಾ ಮೇಲೆ ಹೇರ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಅದು ಡೆಮಾಕ್ರಸಿಗೆ ಒಳ್ಳೆಯದಲ್ಲ. ಡೆಮಾಕ್ರಸಿ ಯಶಸ್ವಿಯಾಗಿ ನಡಿಬೇಕಾದ್ರೆ ನಿಷ್ಪಕ್ಷಪಾತವಾದಂಥ ಚಾನಲು ಬೇಕು, ಮೀಡಿಯಾನೂ ಬೇಕು ಮತ್ತು ನಮ್ಮ ವರ್ತನೆನೂ ಕೂಡ ಹಾಗಿರ್ಬೇಕು. ಯಾಕಂದ್ರೆ ಇರ್ತಕ್ಕಂಥವ್ರು
ಮುಖಂಡರಿಗೂ ನೋಡ್ತೇವೆ ಅಥವಾ ಬೇರೆ ಕಾರ್ಯಕರ್ತರನ್ನು ನೋಡ್ತೇವೆ. ಈ ಒಂದು 60 ವರ್ಷದಲ್ಲಿ ನಾನು ಬಹಳ ಬದಲಾವಣೆ ಕಂಡಿದ್ದೇನೆ. ಅದರಲ್ಲಿ ಈಗ ಸುಧಾರಣೆ ಆಗಬೇಕು ಅಂತಕ್ಕಂಥದ್ದು ನನ್ನ ಇಚ್ಛೆ. ನೋಡೋಣ ಅದು ಏನಾಗ್ತದೆ ಮುಂದೆ ಗೊತ್ತಿಲ್ಲ. ಬಟ್ ಹಿಂದಿನ ಕಾಲಕ್ಕೆ ಹೋಲಿಸಿದ್ರೆ ಈಗ ಸಾಕಷ್ಟು ಬದಲಾವಣೆಗಳು ಎಲ್ಲ ಕ್ಷೇತ್ರದಲ್ಲಿ ಅಥವಾ ಎಲ್ಲ ವರ್ಗದಲ್ಲಿ ಕೂಡ ಆಗಿದೆ. ಮಾಧ್ಯಮದಲ್ಲಿ ಯಾಕೆ ನಾ ಮಾಧ್ಯಮ ಹೇಳುದಂದ್ರೆ ಅನೇಕ ಚಾನೆಲ್ಗಳು ಯಾರು ದೊಡ್ಡ ದೊಡ್ಡ ಕಾರ್ಪೊರೇಟ್ ಜನ ಖರೀದಿ ಮಾಡಿದ್ದಾರೆ. ಮೊದಲು ಹಂಗಿರ್ಲಿಲ್ಲ. ಯಾರೇ ಒಂದು ಪತ್ರಿಕೆ ನಡೆಸಿದ್ರೆ ಅವರು ಪ್ರಾಮಾಣಿಕವಾಗಿ ಎದುರು ಕುಂತು ನೋಡಿ ಬರೆದು ಮಾಡ್ತಾ ಇದ್ರು. ಆದ್ರೆ ಈಗ ಓನರ್ ಎಲ್ಲೋ ಇರ್ತಾನೆ, ಅವನು ಡಿಕ್ಟೇಟ್ ಮಾಡ್ತಾನೆ. ಇದು ವ್ಯತ್ಯಾಸ. ರಾಜಕಾರಣಿಗಳ ಬದಲಾವಣೆ ಏನು? ರಾಜಕಾರಣಿಗಳು ನೀವು ಒಳ್ಳೆ ತತ್ವದ ಮೇಲೆ ನಡೆದ್ರೆ ನಿಮ್ಗೆ ಯಶಸ್ಸು ಸಿಗ್ತದೆ. ನೀವು ಐಡಿಯಾಲಜಿ ಬಿಟ್ಟು ತತ್ವಗಳ ಬಿಟ್ಟು ಬೇರೆ ರೀತಿಯಲ್ಲಿ ನಡೆದ್ರೆ ಜನ ಅವ್ರಿಗೆ ಪಾಠ ಕಲಿಸ್ತಾರೆ. ಅದಕ್ಕೆ ಜನರಿಂದ ಎಲೆಕ್ಟ್ ಆಗಿ ಬರ್ತಾರೆ ರಾಜಕಾರಣಿಗಳು. ಈ ಸಾರಿ ಸರಿ ಇರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಪಾಠ ಕಲಿಸ್ತಾರೆ. ಆದ್ರೆ ಉದ್ಯಮದಾರಿಗೆ ಯಾರು ಪಾಠ ಕಲಿಸ್ಬೇಕು? ಅವ್ರಿಗೆ ಯಾರು ಕಾರ್ಪೊರೇಟ್ದವ್ರಿಗೆ ಯಾರು ಹೇಳಬೇಕು? ಅವ್ರ ಬಳಿ ದುಡ್ಡಿದೆ, ಅದಕ್ಕಾಗಿ ಅವರೆಲ್ಲ ಯಾವಾಗ್ಲೂ ಕೂಡ ಮೇಲ್ಗೆ ಇರ್ತದೆ. ಅವ್ರ ರಾಜಕಾರಣದಲ್ಲೂ ಕೂಡ ಅದರ ಉದಾಹರಣೆ ನಾವು ಜಾರ್ಖಂಡದಲ್ಲಿ ನೋಡಿದ್ದೇವೆ. ಅದೇ ಉದಾಹರಣೆಗಳು ನಮ್ಮ ಮಧ್ಯಪ್ರದೇಶದಲ್ಲೂ ಕೂಡ ನೋಡಿದ್ದೇವೆ. ಥ್ಯಾಂಕ್ ಯು. ಮತ್ತು ಇಂಥ ಸಂದರ್ಭದಲ್ಲಿ ನ್ಯಾಚುರಲಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಖುಷಿ ಆಗ್ತದೆ. ಅವರು ಎಲ್ಲರೂ ಸೇರಿ ನೀವು ಬಂದು ನಿಮ್ಮ ಚುನಾವಣಾ ಆಯ್ಕೆ ಪತ್ರವನ್ನು ನೀವು ತೆಗೆದುಕೊಳ್ಳಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರಿಂದ